ತಮಿಳುನಾಡು ರಾಜಕೀಯದಲ್ಲಿ ವಿಜಯ್ ದರ್ಬಾರ್. ವಿಜಯ್ ಮಾಸ್ಟರ್ ಸ್ಟ್ರೋಕಿಗೆ ಡಿಎಂಕೆ ಗಿರಗಿಟ್ಲೆ. ತಮಿಳುನಾಡು ರಾಜಕೀಯದಲ್ಲಿ ವಿಜಯ್ ದರ್ಬಾರ್. ವಿಜಯ್ ಮಾಸ್ಟರ್ ಸ್ಟ್ರೋಕಿಗೆ ಡಿಎಂಕೆ ಗಿರಗಿಟ್ಲೆ. ಪ್ರಚಾರದ ವೇಳೆ ವಿಜಯ್ ನೀಡಿದ್ರು ಅನೇಕ ಭರವಸೆಗಳು. ನೀಡಿರುವ ಭರವಸೆಗಳನ್ನ ವಿಜಯ್ ಈಡೇರಿಸ್ತಾರ? ಹಾಗಾದ್ರೆ ಪ್ರಚಾರದ ವೇಳೆ ಯಾವೆಲ್ಲ ಭರವಸೆ ನೀಡಿದ್ರು? ತಮಿಳುನಾಡಲ್ಲಿ ಸಣ್ಣ ರೈತರ ಬೆಳೆ ಸಾಲ ಮನ್ನಾ ಮಾಡುವ ಭರವಸೆಯನ್ನ ಕೊಟ್ಟಿದ್ರು. ಪ್ರತಿ ವರ್ಷ 6 ಉಚಿತ LPG ಸಿಲಿಂಡರ್ ಭರವಸೆ. ಡಿಪ್ಲೊಮಾ ಪಡೆದವರಿಗೆ 2,500 ರೂಪಾಯಿ ಭತ್ಯೆ. ಮದುವೆ ಮಾಡಿಕೊಳ್ಳುವ ಜೋಡಿಗೆ 8 ಗ್ರಾಂ ಚಿನ್ನ. ಪದವೀಧರರಿಗೆ 4,000 ರೂಪಾಯಿ ಭತ್ಯೆ. ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್. ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 4,000 ರೂಪಾಯಿ. ಇನ್ನು ಮಾದಕ ವಸ್ತು ಮುಕ್ತಗೊಳಿಸುವ ಯೋಜನೆಗಳು. ಯುವಕರಿಗೆ 50 ಲಕ್ಷ ಉದ್ಯೋಗಾವಕಾಶಗಳ ಸೃಷ್ಟಿ. ಕಬ್ಬು ಬೆಳೆಗಾರರಿಗೆ ಟನ್ಗೆ 4,500 ಬೆಂಬಲ ಬೆಲೆ. ವಿಜಯ್ ಭರವಸೆಯತ್ತ ಈಗ ತಮಿಳುನಾಡಿನ ಚಿತ್ತ ಇದೆ. ಯಾಕೆಂತಂದ್ರೆ ಮೊದಲ ಬಾರಿಗೆ ಒಂದು ಪಕ್ಷ ಅಂದರೆ TVK ಪಕ್ಷ ಅಧಿಕಾರದ ಗದ್ದುಗೆಯನ್ನು ಏರ್ತಾ ಇರುವಂಥದ್ದು. ಜೊತೆಗೆ ಒಂದು TVK ಪಕ್ಷದ ಪ್ರಣಾಳಿಕೆ ಏನಿದೆ, ಈ ಒಂದು ಪ್ರಣಾಳಿಕೆ ಅಥವಾ ಭರವಸೆಯ ಮೇಲೆ ಜನರು ಸಾಕಷ್ಟು ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ಯಾವ ರೀತಿ ವಿಜಯ್ ನಿಭಾಯಿಸ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಏಕೆಂತಂದರೆ ತಮಿಳುನಾಡಿನಲ್ಲಿ ಏನು ಸಣ್ಣ ರೈತರಿದ್ದಾರೆ, ಅವರು ಬೆಳೆ ಸಾಲವನ್ನು ಪಡ್ಕೊಂಡಿದ್ರು. ಆ ಒಂದು ಸಾಲವನ್ನು ಮನ್ನಾ ಮಾಡುವ ಭರವಸೆ ಕೂಡ ಕೊಟ್ಟಿದ್ರು. ಅದರ ಜೊತೆಗೆ ಪ್ರತಿ ವರ್ಷ 6 ಉಚಿತ LPG ಸಿಲಿಂಡರ್ ಕೊಡ್ತೀವಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ರು. ಇದೆಲ್ಲವೂ ಕೂಡ ಈಗ ಒಂದು ಕಡೆ TVK ಪಕ್ಷಕ್ಕೆ ಪ್ಲಸ್ ಆಗಿದೆ. ಅದರ ಜೊತೆಗೆ ಮದುವೆ ಮಾಡಿಕೊಳ್ಳುವಂತಹ ಜೋಡಿ ಏನಿರ್ತಾರೆ ಅವರಿಗೆ 8 ಗ್ರಾಮ್ ಚಿನ್ನವನ್ನು ಕೊಡ್ತೀನಿ, ಅಂದರೆ 8 ಗ್ರಾಮ್ ಒಂದು ಮಾಂಗಲ್ಯದ ಚೈನ್ ಆಗಿರ್ಬೋದು ಅಥವಾ ತಾಲಿಯನ್ನಾಗಿರ್ಬೋದು ಕೊಡ್ತೀವಿ ಎಂಬ ಭರವಸೆ ಕೂಡ ಕೊಟ್ಟಿದ್ರು. ಜೊತೆಗೆ ಪದವೀಧರರಿಗೆ 4,000 ರೂಪಾಯಿ ಭತ್ಯೆ ಆಗಿರ್ಬೋದು. ಇನ್ನು ಪ್ರತಿ ಮನೆಗೆ ಈಗ ಇಲ್ಲಿ ನಮ್ಮಲ್ಲಿ ಯಾವ ರೀತಿ ಒಂದು ಗೃಹಜ್ಯೋತಿ ಯೋಜನೆ ಇದೆ, ಅದೇ ರೀತಿ ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಭರವಸೆ ಕೂಡ ಕೊಟ್ಟಿದ್ದಾರೆ. ಇನ್ನು ಮಾದಕ ವಸ್ತು ಮುಕ್ತಗೊಳಿಸುವ ಯೋಜನೆಗಳನ್ನು ಕೂಡ ಜಾರಿ ಮಾಡ್ತೀವಿ. ಈ ಒಂದು ತಮಿಳುನಾಡಿನಲ್ಲಿ ಮಾದಕ ವಸ್ತುಗಳು ಅನ್ನುವ ಹೆಸರನ್ನೇ ಯಾರು ಕೂಡ ಪ್ರಸ್ತಾಪ ಮಾಡಬಾರ್ದು, ಅಷ್ಟರ ಮಟ್ಟಿಗೆ ಮಾದಕ ವಸ್ತುವನ್ನು ಮುಕ್ತಗೊಳಿಸ್ತೀವಿ ಎಂಬ ಭರವಸೆ ಕೂಡ ಕೊಟ್ಟಿದ್ದಾರೆ.